ಒಂದು ಪುಟ್ಟ ಬೀಜದಿಂದ ದೊಡ್ಡ ಮರ ಹೇಗಾಗತ್ತೆ? ಬನ್ನಿ, ಸಸ್ಯಗಳ ಈ ಸೀಕ್ರೆಟ್ ಜರ್ನಿ ಹೇಗಿರುತ್ತೆ ಅಂತ ನೋಡೋಣ. ಕೇಳೋಕೆ ಸಿಂಪಲ್ ಅಲ್ಲ, ಆದ್ರೆ ಸಸ್ಯಗಳಿಗೆ ಬ್ರೈನ್ ಇಲ್ಲ, ಕಣ್ಣು ಇಲ್ಲ. ಹಾಗಿದ್ರೆ ಮೇಲೆ ಯಾವುದು ಅಂತ ಅದಕ್ಕೆ ಹೇಗೆ ಗೊತ್ತಾಗುತ್ತೆ? ನೋಡೋಣ ಬನ್ನಿ. ಪ್ರತಿ ಬೀಜದೊಳಗೆ ಒಂದು ಪುಟ್ಟ ಭ್ರೂಣ ಇರುತ್ತೆ, ಅದರ ಜೊತೆಗೆ ಒಂದು ಲಂಚ್ ಬಾಕ್ಸ್ ಕೂಡ. ಪಯಣಕ್ಕೆ ಎಲ್ಲ ರೆಡಿ. ಹೂಬಿಡೋ ಗಿಡಗಳಲ್ಲಿ 2 ಮುಖ್ಯ ಬ್ಲೂಪ್ರಿಂಟ್ ಇವೆ: ಮೊನೊಕಾಟ್ಸ್ ಮತ್ತು ಡೈಕಾಟ್ಸ್, ಅಂದ್ರೆ ಏಕದಳ ಮತ್ತು ದ್ವಿದಳ ಸಸ್ಯಗಳು. ಮೋನೋಕಾಟ್ ಅಂದ್ರೆ ಒಂದೇ ಒಂದು ಬೀಜದಳ, ಡೈಕಾಟ್ ಅಂದ್ರೆ 2. ಈ ಒಂದೇ ವ್ಯತ್ಯಾಸ ಅವುಗಳ ಇಡೀ ರಚನೆಯನ್ನೇ ನಿರ್ಧಾರ ಮಾಡುತ್ತೆ. ಮೊನೊಕಾಟ್ನಲ್ಲಿ ಎಂಡೋಸ್ಪರ್ಮ್ ಅನ್ನೋದು ಒಂದು ದೊಡ್ಡ ಫುಡ್ ರಿಸರ್ವ್. ಕೋಲಿಯೋಪ್ಟೈಲ್ ಅನ್ನೋ ಶೀಲ್ಡ್ ಎಳೆಕಾಂಡವನ್ನ ಪ್ರೊಟೆಕ್ಟ್ ಮಾಡುತ್ತೆ. ಆದ್ರೆ ಡೈಕಾಟ್ಸ್ನಲ್ಲಿ ಆ 2 ಬೀಜದಳಗಳೇ ಎಂಡೋಸ್ಪರ್ಮ್ ಹೀರ್ಕೊಂಡು ಭ್ರೂಣಕ್ಕೆ ಮುಖ್ಯ ಫುಡ್ ಸೋರ್ಸ್ ಆಗ್ಬಿಡ್ತವೆ. ಇದಕ್ಕೆಲ್ಲ ಸ್ಟಾರ್ಟಿಂಗ್ ಪಾಯಿಂಟ್ ನೀರು. ನೀರು ಸಿಕ್ಕಿದ ತಕ್ಷಣ ಬೀಜದ ಕೋಟ್ ಸಾಫ್ಟ್ ಆಗಿ ಒಳಗಿರೋ ಭ್ರೂಣಕ್ಕೆ ವೇಕಪ್ ಕಾಲ್ ಸಿಗುತ್ತೆ. ನೀರು ಹೀರ್ಕೊಂಡ ತಕ್ಷಣ ಭ್ರೂಣ ಗಿಬ್ಬರೆಲಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಮಾಡುತ್ತೆ. ಇದೊಂದು ರೀತಿ ಗೆಟ್ ಸೆಟ್ ಗ್ರೋ ಅನ್ನೋ ಸಿಗ್ನಲ್. ಗಿಬ್ಬರೆಲಿನ್ ಅಮಿಲೇಸ್ ಅನ್ನೋ ಎನ್ಸೈಮ್ಗೆ ಸಿಗ್ನಲ್ ಕೊಡುತ್ತೆ. ಇದು ಸ್ಟೋರ್ ಆಗಿರೋ ಸ್ಟಾರ್ಚ್ ಅನ್ನ ಶುಗರ್ ಆಗಿ ಬ್ರೇಕ್ ಡೌನ್ ಮಾಡುತ್ತೆ. ಈ ಶುಗರ್ ಎನರ್ಜಿಯಿಂದ ಭ್ರೂಣದ ಮೊದಲ ಬೇರು ಅಂದ್ರೆ ರಾಡಿಕಲ್ ಹೊರಬರುತ್ತೆ. ಇಷ್ಟಾದ್ರೆ ಜರ್ಮಿನೇಷನ್ ಪ್ರಾಸೆಸ್ ಕಂಪ್ಲೀಟ್. ಬೀಜದಿಂದ ಹೊರಬಂದ ಮೇಲೆ ಈ ಎಳೆ ಕಾಂಡ ಬೆಳಕನ್ನು ಹುಡುಕುತ್ತೆ. ಹೀಗೆ ಬೆಳಕಿನ ಕಡೆಗೆ ಬೆಳೆಯೋದನ್ನೇ ಫೋಟೋಟ್ರೋಪಿಸಮ್ ಅಂತಾರೆ. ಇದನ್ನ ಕಂಡುಹಿಡಿಯೋಕೆ ಸ್ವಲ್ಪ ಸಮಯ ಹಿಡಿತು. ಚಾರ್ಲ್ಸ್ ಡಾರ್ವಿನ್ ಗಿಡದ ತುದಿ ಬೆಳಕನ್ನ ನೋಡುತ್ತೆ ಅಂತ ಮೊದಲು ಕಂಡುಹಿಡಿದ್ರು. ಡಾರ್ವಿನ್ಗೆ ಒಂದು ವಿಷಯ ಕ್ಲಿಯರ್ ಆಗಿತ್ತು: ತುದಿಯಿಂದ ಕಾಂಡದ ಕೆಳಭಾಗಕ್ಕೆ ಒಂದು ಕೆಮಿಕಲ್ ಸಿಗ್ನಲ್ ಹೋಗ್ಬೇಕು ಅಂತ. ಆ ಸಿಗ್ನಲ್ ಬೇರೆ ಯಾವುದೂ ಅಲ್ಲ, ಅದೇ ಆಕ್ಸಿನ್ ಹಾರ್ಮೋನ್. ಇದು ಕಾಂಡದ ನೆರಳಿನ ಸೈಡಲ್ಲಿ ಜಾಸ್ತಿಯಾಗುತ್ತೆ. ಆಕ್ಸಿನ್ ಸೆಲ್ ವಾಲ್ನ ಆಚೆ ಪ್ರೋಟಾನ್ಗಳನ್ನ ಪಂಪ್ ಮಾಡುತ್ತೆ. ಇದರಿಂದ ಆ ಜಾಗ ಅಸಿಡಿಕ್ ಆಗಿ ಸೆಲ್ ವಾಲ್ ಲೂಸ್ ಆಗತ್ತೆ. ಸೆಲ್ ವಾಲ್ ಲೂಸ್ ಆದ್ಮೇಲೆ ನೀರು ಒಳಗೆ ಹೋಗಿ ಸೆಲ್ಸ್ ಹಿಗ್ಗುತ್ತೆ. ಹೀಗೆ ನೆರಳಿನ ಭಾಗದಲ್ಲಿ ಸೆಲ್ಸ್ ಉದ್ದವಾಗಿ ಕಾಂಡ ಬಾಗುತ್ತೆ. ಅದೇ ಸಮಯಕ್ಕೆ ಗಿಡಕ್ಕೆ ಕೆಳಗೆ ಯಾವುದು ಅಂತಾನೂ ಗೊತ್ತು. ಇದನ್ನ ಗ್ರಾವಿಟ್ರೋಪಿಸಮ್ ಅಂತಾರೆ. ಇದರಿಂದ ಬೇರುಗಳು ಕೆಳಮುಖವಾಗಿ ಬೆಳಿತಾವೆ. ಕೆಲವು ಸೆಲ್ಸ್ಗಳಲ್ಲಿ ಸ್ಟಾಟೋಲಿಟ್ಸ್ ಅನ್ನೋ ಭಾರವಾದ ಸ್ಟಾರ್ಚ್ ಚೀಲಗಳಿರ್ತವೆ. ಇವು ಗ್ರಾವಿಟಿಯಿಂದ ಕೆಳಗೆ ಬಂದು ಸೆಟ್ಲ್ ಆಗ್ತವೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇದೆ. ಅದೇ ಆಕ್ಸಿನ್ ಹಾರ್ಮೋನ್ ಬೇರೆ ಬೇರೆ ಜಾಗದಲ್ಲಿ ಕಂಪ್ಲೀಟ್ ಆಪೋಸಿಟ್ ಕೆಲಸ ಮಾಡುತ್ತೆ. ಹೇಗಂದ್ರೆ ಕಾಂಡದಲ್ಲಿ ಜಾಸ್ತಿ ಆಕ್ಸಿನ್ ಇದ್ರೆ ಗ್ರೋತ್ ಜಾಸ್ತಿ ಆಗತ್ತೆ. ಆದ್ರೆ ಬೇರುಗಳಲ್ಲಿ ಅದೇ ಜಾಸ್ತಿ ಆಕ್ಸಿನ್ ಗ್ರೋತನ್ನ ಕಡಿಮೆ ಮಾಡುತ್ತೆ. ಬೆಳಕು ಗ್ರಾವಿಟಿ ಅಷ್ಟೇ ಅಲ್ಲ, ಗಿಡಗಳು ನೀರು ಮತ್ತು ಸ್ಪರ್ಶಕ್ಕೂ ರೆಸ್ಪಾಂಡ್ ಮಾಡ್ತವೆ. ಇದಕ್ಕೆ ಹೈಡ್ರೋಟ್ರೋಪಿಸಮ್, ಥಿಗ್ಮೋಟ್ರೋಪಿಸಮ್ ಅಂತಾರೆ. ಬಳ್ಳಿಗಳು ಆಧಾರಕ್ಕೆ ಸುತ್ಕೊಳ್ಳೋದು, ಗಾಳಿಗೆ ಮರ ದಪ್ಪ ಆಗೋದು, ಹೀಗೆ ಸಸ್ಯಗಳು ಬದುಕೋಕೆ ತಮ್ಮನ್ನು ತಾವು ಬದಲಿಸ್ಕೊಳ್ತಾನೇ ಇರ್ತವೆ. ಸಸ್ಯದ ಜೀವನ ಅಂದ್ರೆ ಅದು ಪರಿಸರದ ಜೊತೆ ನಡೆಸೋ ಒಂದು ಸೈಲೆಂಟ್ ಮಾತುಕತೆ. ಇದರ ಭಾಷೆನೇ ಈ ಹಾರ್ಮೋನ್ಗಳು. ಸೊ ನೆಕ್ಸ್ಟ್ ಟೈಮ್ ಒಂದು ಗಿಡ ನೋಡಿದಾಗ ಅದರ ಜರ್ನಿ ಬಗ್ಗೆ ಯೋಚಿಸಿ. ನಾವು ಅನ್ಕೊಂಡಿದ್ದಕ್ಕಿಂತ ಗಿಡಗಳು ಹೆಚ್ಚು ಡೈನಾಮಿಕ್ ಅಲ್ವಾ?